ನಮಸ್ಕಾರ. ನಾನು ವೈದ್ಯ ಸಮರ್ಥ್ ಪಿ ರಾವ್, ಅಮೃತ ಆಯುರ್ವೇದಿಕ್ ಸೆಂಟರ್ ಬಸವನಗುಡಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದು. ಈ ಸಂಚಿಕೆಯಲ್ಲಿ ಈ ದಾಹ ಅನ್ನೋ ಒಂದು ಕಾಯಿಲೆ, ಬರ್ನಿಂಗ್ ಸೆನ್ಸೇಷನ್, ತುಂಬ ಬಿಸಿ ಬಿಸಿ ಆಗ ಸೆನ್ಸೇಷನ್ನು ದೇಹದ ಒಳಗಡೆ ಆಗತ್ತೆ ಅಥವಾ ದೇಹದ ಹೊರಗಡೆ ಆಗತ್ತೆ. ಇದು ಆದಾಗ ಏನೇನು ಆಹಾರ ಸೇವನೆ ಮಾಡಬೇಕು ಅಂತ ನಾನು ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಏನೇನು ಪಥ್ಯ ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಅನ್ನ ತಂಪು ಕೊಡುತ್ತೆ. ಆಯುರ್ವೇದದಲ್ಲಿ ಷಷ್ಟಿಕ ಶಾಲಿ ಅಂತ ಒಂದಿದೆ. 60 ದಿವಸದಲ್ಲಿ ಮೆಚ್ಯೂರ್ ಆಗ ಅನ್ನ, ಅದಕ್ಕೆ ಷಷ್ಟಿಕ ಶಾಲಿ, 60 ದಿವಸದಲ್ಲಿ ಮೆಚ್ಯೂರ್ ಆಗ ಅನ್ನ ಅಂತ. ಇದು ಶ್ರೇಷ್ಠವಾಗಿರೋ ಅನ್ನ. ಈಗಿನ ಕಾಲದಲ್ಲಿ ಈ ಅನ್ನ ಸಿಗಲ್ಲ, ಬಟ್ ಕೆಲವು 65, 70, 75 ದಿವಸ ಮೆಚ್ಯೂರ್ ಆಗೋ ಅನ್ನಗಳು ಸಿಗತ್ತೆ. ಬಟ್ ಇದ್ರದ್ದು ಏನು ಅಂದರೆ ವಿಚಾರ, ಆದಷ್ಟು ಅನ್ನ ಸೇವನೆ ಮಾಡೋದ್ರಿಂದ ಈ ದಾಹ ಅನ್ನೋದು ಸ್ವಲ್ಪ ಕಮ್ಮಿ ಆಗತ್ತೆ. ಎರಡನೇದು ಹೆಸರುಬೇಳೆ ಕೂಡ ಸೇವನೆ ಮಾಡೋದ್ರಿಂದ ದಾಹ ಕಮ್ಮಿ ಆಗತ್ತೆ. ಹೆಸರುಬೇಳೆ 3 ದೋಷಗಳು ಕಮ್ಮಿ ಮಾಡುತ್ತೆ. ಶೀತವೀರ್ಯ, ಸೊ ತಂಪು ತುಂಬ ಕೊಡುತ್ತೆ. ಮತ್ತೊಂದು ಬಾರ್ಲಿ ಕೂಡ ಸೇವನೆ ಮಾಡೋದ್ರಿಂದ ತಂಪುತನ ಜಾಸ್ತಿ ಆಗತ್ತೆ. ನಿಮಗೆ ಪಾದಗಳಲ್ಲಿ ಬಿಸಿ ಬಿಸಿ ಅನಿಸ್ತಾ ಇದೆ, ಎದೆಯಲ್ಲಿ ಬಿಸಿ ಬಿಸಿ ಅನ್ನತ್ತೆ, ಬಾರ್ಲಿ ಸೇವನೆ ಮಾಡಿ. ಹಾಲು ಕುಡೀರಿ, ಹಾಲು ಕೂಡ ಶೀತವೀರ್ಯ. ನೋಡಿ, ನಾನು ಹೇಳೋದೆಲ್ಲ ನಮ್ಮ ಗ್ರಂಥದಲ್ಲಿ, ವೈಸಜ್ಯ ರತ್ನಾವಳಿ ಅಂತ ಗ್ರಂಥದಲ್ಲಿ ಪಥ್ಯ ಹೇಳಿದಲ್ಲ, ಅವನು ಶೀತವೀರ್ಯ ಆಹಾರಗಳೇ ಜಾಸ್ತಿ ಹೇಳಿರೋದು. ಹಾಲು ಕುಡಿಬೇಕು, ಬೆಣ್ಣೆ ಸೇವನೆ ಮಾಡಬೇಕು, ಬೆಣ್ಣೆ ಕೂಡ ಚೆನ್ನಾಗಿ ಸೇವನೆ ಮಾಡಬೇಕು. ಬೆಣ್ಣೆ ಸೇವನೆ ಮಾಡೋದ್ರಿಂದನೂ ಕೂಡ ಈ ಒಂದು ದಾಹಕ್ಕೆ ಒಳ್ಳೆ ಪರಿಹಾರ. ಇನ್ನೊಂದು ತಂಪಾಗಿರುತ್ತೆ, ಮಧುರವಾಗಿರೋದು ಜಾಕ್ ಫ್ರೂಟು ಕೂಡ. ಹಲಸಿನಲ್ಲಿ ವೆರೈಟಿಗಳು ಸಾಕಷ್ಟಿವೆ, ಆದರೆ ಈ ಹಲಸಿನಲ್ಲಿ ಕೆಲವು ವೆರೈಟಿಗಳು ಮಾತ್ರ ತುಂಬ ತಂಪು ಕೊಡುತ್ತೆ, ಅದನ್ನು ಕೂಡ ಸೇವನೆ ಮಾಡ್ಬೋದು. ಬೂದ್ ಕುಂಬಳಕಾಯಿ, ಅದು ಬಿಳಿ ಬೂದ್ ಕುಂಬಳಕಾಯಿ ತಗೊಳ್ಳೋದ್ರಿಂದನೂ ಕೂಡ ತಂಪುತನ ಸ್ವಲ್ಪ ಜಾಸ್ತಿ ಆಗತ್ತೆ. ಬಾಳೆಹಣ್ಣು ಸೇವನೆ ಮಾಡೋದ್ರಿಂದನೂ ಕೂಡ ದೇಹದಲ್ಲಿ ಶೀತವೀರ್ಯ ಜಾಸ್ತಿ ಆಗತ್ತೆ. ಬಾಳೆಹಣ್ಣು ಡೈಜೆಷನ್ಗೆ ತುಂಬ ಒಳ್ಳೆಯದು. ಊಟದ ನಂತರ ಬಾಳೆಹಣ್ಣು ಸೇವನೆ ಮಾಡಬೇಕು ಅಂತ ನಮ್ಮ ಗ್ರಂಥ ಹೇಳುತ್ತೆ. ಸೊ ಬಾಳೆಹಣ್ಣನ್ನು ಸೇವನೆ ಮಾಡೋದು ತುಂಬ ಅತ್ಯುತ್ತಮ. ಪಡವಲಕಾಯಿ, ತರಕಾರಿಗಳಲ್ಲಿ ಪಡವಲಕಾಯಿ, ಎಲ್ಲ ಥರದ್ದು ಬೇರೆ ಬೇರೆ ಪಡವಲಕಾಯಿಗಳು ಬರುತ್ತೆ, ಅದು ಕೂಡ ಸೇವನೆ ಮಾಡಬಹುದು. ದ್ರಾಕ್ಷಿ, ಒಣದ್ರಾಕ್ಷಿ ಎರಡೂ ದೇಹದ ತಂಪುತನ ಜಾಸ್ತಿ ಮಾಡುತ್ತೆ, ದಾಹನ ಕಮ್ಮಿ ಮಾಡುತ್ತೆ. ಇದು ನೀವು ಸೇವನೆ ಮಾಡಬೇಕು. ಇದರಿಂದ ದಾಹ ಕಾಯಿಲೆಗೆ ತುಂಬ ಬೆನಿಫಿಷಿಯಲ್ಲು. ತೆಂಗಿನ ಹಣ್ಣು, ತೆಂಗು ಕೂಡ, ತೆಂಗಿನ ನೀರು ಕುಡಿಯೋದು, ತೆಂಗಿನ ಅದ್ರ ಒಳಗಡೆ ಬರೋದು ಕೊಬ್ಬರಿ ಅದೆಲ್ಲ ಸೇವನೆ ಮಾಡೋದು ಕೂಡ ಸ್ವಲ್ಪ ತಂಪುತನ ಕೊಡುತ್ತೆ. ಅತಿಯಾಗಿ ಈ ಒಣಗಿರೋ ಕೊಬ್ಬರಿ ತೊಗೊಂಡ್ರೆ ಉಷ್ಣತೆನೂ ಸ್ವಲ್ಪ ಜಾಸ್ತಿ ಮಾಡುತ್ತೆ. ಎಲ್ಲ ಥರದ್ದು ಖರ್ಜೂರ, ಡೇಟ್ಸು, ಇದು ಸೇವನೆ ಮಾಡೋದ್ರಿಂದ ತಂಪುತನ ದೇಹದಲ್ಲಿ ಜಾಸ್ತಿ ಆಗುತ್ತೆ. ಅದನ್ನೆಲ್ಲ ಕಿವುಚ್ಬಿಟ್ಟು ನೀರಲ್ಲಿ ಇಟ್ಟಿರಿ, ಸ್ವಲ್ಪ ಹೊತ್ತು ತಂಪಾಗತ್ತೆ, ಅದನ್ನು ಸೇವನೆ ಮಾಡೋದು ತುಂಬ ಒಳ್ಳೆಯದು. ಧಾನ್ಯ ಆಮ್ಲ ಅಂತ ಆಯುರ್ವೇದದಲ್ಲಿ ಹೇಳ್ತೀವಿ. ಧನಿಯಾ ಬೀಜಗಳನ್ನ 1 ಲೀಟ್ರ್ ನೀರಲ್ಲಿ ಹಾಕಿಟ್ಟಿರಬೇಕು, ಅದನ್ನು ನೆನೆಸಿಟ್ಟಿರಬೇಕು. ಅದು ಮರುದಿವಸ ಅದನ್ನು ಸೇವನೆ ಮಾಡೋದು ದೇಹ ತಂಪುತನ ಜಾಸ್ತಿ ಮಾಡುತ್ತೆ. ಸೋಂಫು ಸೇವನೆ ಮಾಡೋದು ಕೂಡ ತಂಪುತನ ಜಾಸ್ತಿ ಮಾಡುತ್ತೆ.
ಉಷ್ಣತೆ ಜಾಸ್ತಿ ಇತ್ತು, ಊಟ ಆಗಿದ ಮೇಲೆ ಒಣ ದ್ರಾಕ್ಷಿ ಅಥವಾ ಸೋಂಫ್ ತಿನ್ನೋದು ಕೂಡ ಈ ಎದೆಯಲ್ಲಿ ತಂಪುತನ ಸ್ವಲ್ಪ ಜಾಸ್ತಿ ಮಾಡುತ್ತೆ. ತಣ್ಣೀರು ಸ್ನಾನ ಮಾಡೋದು ಉಷ್ಣತೆ ಕಮ್ಮಿ ಮಾಡುತ್ತೆ. ಮಧುರವಾಗಿರೋ ಮಾತು ಮಾತಾಡಬೇಕು. ತಂಪು ಗಾಳಿಗೆ ಎಕ್ಸ್ಪೋಷರ್ ಜಾಸ್ತಿ ಆಗಬೇಕು. ಫ್ಯಾನ್ ಕೆಳಗಡೆ ಅಥವಾ ಒಂದು ಸ್ವಲ್ಪ ಈಚೆ ತಂಪು ಗಾಳಿ, ನ್ಯಾಚುರಲ್ ಗಾಳಿ ಕೂಡ ನೀವು ಎಕ್ಸ್ಪೋಷರ್ ಮಾಡ್ತಾಯಿದ್ರೆ ಈ ಒಂದು ದಾಹದ್ದು ಸಮಸ್ಯೆ ಕಮ್ಮಿ ಆಗುತ್ತೆ. ಈ ಸಂಚಿಕೆಯಲ್ಲಿ ನಾನು ಈ ದಾಹ ಕಾಯಿಲೆಯಲ್ಲಿ ಏನೇನು ಪಥ್ಯ ಅಂತ ತಿಳಿಸ್ಕೊಟ್ಟಿದ್ದೀನಿ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ಕಾಯಿಲೆವರೆಗೂ ಮಾತಾಡೋಣ. ಅಲ್ಲಿವರೆಗೂ ನಮಸ್ಕಾರ.